ಸತ್ಯವೇದ ಹೇಳ್ತದೆ 1 ಯೋಹನ 4:18 ಪ್ರೀತಿ ಇರುವಲ್ಲಿ ಹೆದರಿಕೆ ಇಲ್ಲ. ಮತ್ತು ಸತ್ಯವೇದ ಹೇಳ್ತದೆ ಇವತ್ತು ದೇವರು ನಿನ್ನೊಂದಿಗೆ ನನ್ನೊಂದಿಗೆ ಇದ್ದಾನೆ ಎಂಬ ಸತ್ಯ ಗೊತ್ತಿದ್ರೆ ನಮ್ಮಂತ ಭಾಗ್ಯವಂತರು ಯಾರಿಲ್ಲ. ಸತ್ಯವೇದ ಹೇಳ್ತದೆ ರೋಮಾಪುರ 8:31 ಹೇಳ್ತದೆ ದೇವರು ನಮ್ಮ ಕೂಡ ಇದ್ದರೆ ನಮ್ಮನ್ನ ಎದುರಿಸುವವರು ಯಾರು ಇಲ್ಲ. ಪ್ರಿಯರೇ, ಈ ಸತ್ಯನ ನಾವು ಅರ್ಥ ಮಾಡಿಕೊಳ್ಳೋಣ. ದೇವರು ಹೇಳ್ತಾನೆ ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ. ಇದು ನಮ್ಮ ಜೀವಿತದ ಅಡಿಪಾಯ ಆಗುವುದಾದ್ರೆ ಜೀವನದ ಎಲ್ಲ ಪರಿಸ್ಥಿತಿಯಲ್ಲಿ ನಾವು ನಿರೀಕ್ಷೆಯಲ್ಲಿ ಜೀವಿಸ್ತೇವೆ. ಪ್ರಿಯರೇ, ನೋಡಿ, ಆ ಪ್ರೀತಿ ಯಾರೆಲ್ಲ ಅನುಭವ ಮಾಡಿದ್ದಾರೆ ಅವ್ರ ಜೀವನ ಇದೆ ಪ್ರಿಯರೇ. ಯಾರಿಗೆ ಅನುಭವ ಇಲ್ಲ ಅವರು ಗಲಿಬಿಲಿಯ ವ್ಯಕ್ತಿಗಳಾಗಿ ಇನ್ನೂ ಈ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ. ಒಂದು ವೇಳೆ ನನಗೆ ಗೊತ್ತಿಲ್ಲ ನಿಮ್ಮ ಬಗ್ಗೆ, ಈ ಪ್ರೀತಿ ಅನುಭವ ಮಾಡಲಿಲ್ಲ ಅಂದ್ರೆ ಕ್ರೂಜೆ ಬುಡಕ್ಕೆ ಬನ್ನಿ. ಯಾಕಂದ್ರೆ ಆ ಕ್ರೂಜೆ ದೇವರು ಹೇಳ್ತೇನೆ ನಾನು ನಿನ್ನನ್ನು ಪ್ರೀತಿಸಿದ್ದೇನೆ ಮಗನೇ. ಯಾಕಂದ್ರೆ ದೇವರು ವಾಕ್ಯ ಹೇಳ್ತದೆ ರೋಮಾಪುರ 5:8 ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತೆರಗಿರುವ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದ್ದಾನೆ. ಪ್ರೀತಿ ಮಾಡದವ್ರನ್ನ ಪ್ರೀತಿ ಮಾಡಕ್ಕೆ ಹೋಗಿ ಜನರು ಸೋತೋಗಿದ್ದಾರೆ. ಪ್ರಿಯರೇ, ನಿನಗೆ ಪ್ರೀತಿಯ ಅನುಭವ ಬೇಕಾ? ಕ್ರೂಜೆ ಬುಡಕ್ಕೆ ಬಾ. ಆ ಪ್ರೀತಿಯನ್ನು ನೀನು ಒಂದು ಸಾರಿ ಅನುಭವ ಮಾಡಿದ್ರೆ ನಿನ್ನ ಜೀವನದಲ್ಲಿ ನಿನ್ನ ನಿರೀಕ್ಷೆಯ ವ್ಯಕ್ತಿ ಆಗ್ತೀಯ.